ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಆ, ಕ್ರಿಪ್ಟೋ ಜಗತ್ತಿನಲ್ಲಿ ಬಹುಶಃ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ಬಿಟ್ಕಾಯಿನ್ ಇದೆಯಲ್ವಾ, ಅದು ಅಪಾರ ಪ್ರಮಾಣದ ಕರೆಂಟ್ ಬಳಸುತ್ತೆ, ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗ್ತಿದೆ ಅನ್ನೋ ಒಂದು ದೊಡ್ಡ ಟೀಕೆ. ಇದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ, ಪರ ವಿರೋಧ ವಾದಗಳು ಕೇಳ್ಬರ್ತಾನೆ ಇವೆ. ಸೊ ನಮ್ಮ ಕೇಳುಗರಿಗೆ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ನೋಟ ಕೊಡೋಣ ಅಂತ. ಅದಕ್ಕೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಗಳ ಆಧಾರದ ಮೇಲೆ ಬಿಟ್ಕಾಯಿನ್ನ ಈ ಶಕ್ತಿ ಬಳಕೆಯ ವಾದಗಳನ್ನು ಸ್ವಲ್ಪ ಪರಿಶೀಲನೆ ಮಾಡೋಣ. ಹಾಗಾದ್ರೆ ಮುಖ್ಯ ಪ್ರಶ್ನೆ ಏನು ಅಂದ್ರೆ, ಬಿಟ್ಕಾಯಿನ್ ಇಷ್ಟು ಶಕ್ತಿ ಬಳಸೋದು ನಿಜವಾಗ್ಲೂ ಅಷ್ಟು ದೊಡ್ಡ ಸಮಸ್ಯೆನಾ, ಅಥವಾ ನಾವು ಇದನ್ನ ಬೇರೆ ರೀತಿಯಲ್ಲಿ ನೋಡಬೇಕಾ? ಸರಿ, ಸ್ವಲ್ಪ ಡೀಪಾಗಿ ಹೋಗೋಣ. ಮೊದಲಿಗೆ ಈ ಟೀಕೆ ಎಲ್ಲಿಂದ ಬಂತು ಅಂತ ನೋಡೋಣ. ಬಿಟ್ಕಾಯಿನ್ ಮೈನಿಂಗ್ ಅಂತಾರಲ್ವಾ, ಆ ಪ್ರಕ್ರಿಯೆಯಲ್ಲಿ ಹೊಸ ಕಾಯಿನ್ ಬರುತ್ತೆ, ಟ್ರಾನ್ಸಾಕ್ಷನ್ಸ್ ವೆರಿಫೈ ಆಗುತ್ತೆ. ಇದಕ್ಕೆ ಪ್ರೂಫ್ ಆಫ್ ವರ್ಕ್ ಅಂತ ಒಂದು ಸಿಸ್ಟಮ್ ಇದೆ. ಹೌದು. ಅಂದ್ರೆ ಪ್ರಪಂಚದಾದ್ಯಂತ ಇರೋ ಮೈನರ್ಗಳು ತುಂಬಾ ಪವರ್ಫುಲ್ ಕಂಪ್ಯೂಟರ್ ಬಳಸಿ ಒಂದು ಕಾಂಪ್ಲೆಕ್ಸ್ ಗಣಿತದ ಪಜಲ್ ಸಾಲ್ವ್ ಮಾಡೋಕೆ ಕಾಂಪಿಟೇಷನ್ ಮಾಡ್ತಾರೆ. ಹೌದು, ರೇಸ್ ತರ. ಹೌದು, ಯಾರು ಫಸ್ಟ್ ಬರ್ತಾರೋ ಅವರಿಗೆ ನೆಕ್ಸ್ಟ್ ಬ್ಲಾಕ್ ಚೈನ್ಗೆ ಸೇಲ್ಸೋ ಹಕ್ ಸಿಗುತ್ತೆ. ರಿವಾರ್ಡ್ ಆಗಿ ಹೊಸ ಬಿಟ್ಕಾಯಿನ್ ಕೂಡ ಸಿಗುತ್ತೆ. ಈಗ ಈ ಕಾಂಪಿಟೇಷನ್ಗೆ ಏನಂದ್ರೆ ಅಂಚಂ ಕಂಪ್ಯೂಟಿಂಗ್ ಪವರ್ ಬೇಕು. ಸಾವಿರಾರು ಲಕ್ಷಾಂತರ ಸ್ಪೆಷಲ್ ಕಂಪ್ಯೂಟರ್ಸ್, ASICs ಅಂತಾರಲ್ಲ, A6 ಅವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ತವೆ. ಇದರಿಂದ ಸಹಜವಾಗೇ ತುಂಬ ವಿದ್ಯುತ್ ಖರ್ಚಾಗುತ್ತೆ. ಅದಕ್ಕೆ ಬಿಟ್ಕಾಯಿನ್ನ ಕಾರ್ಬನ್ ಫುಟ್ಪ್ರಿಂಟ್ ಜಾಸ್ತಿ ಇದೆ, ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗ್ತಿದೆ ಅಂತ ಆರೋಪ. ಇದು ಟೆಕ್ನಾಲಜಿಯಲ್ಲೇ ಇರೋ ಪ್ರಾಬ್ಲಮ್ ಅಂತ ಕೆಲವರು ಹೇಳ್ತಾರೆ. ಹೌದು, ನೀವು ಹೇಳಿದ್ದು ಅದು ಕರೆಕ್ಟ್. ಬಿಟ್ಕಾಯಿನ್ ಪ್ರೂಫ್ ಆಫ್ ವರ್ಕ್ ಇಂದ ಶಕ್ತಿ ಬಳಸುತ್ತೆ ಅನ್ನೋದು ನಿಜ, ಅದನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ನಾವು ಈ ವಿಷಯವನ್ನ ಸ್ವಲ್ಪ ಬೇರೆ ಆಂಗಲ್ನಿಂದಾನೂ ನೋಡ್ಬೇಕು ಅನ್ಸುತ್ತೆ. ಮೊದಲನೇದಾಗಿ ಗಮನಿಸ್ಬೇಕಾದ್ದು ಏನಂದ್ರೆ, ಬಿಟ್ಕಾಯಿನ್ಗೆ ಅಂತ ಒಬ್ಬ ಸ್ಪೋಕ್ಸ್ ಪರ್ಸನ್ ಇಲ್ವಲ್ಲ. ಹೌದು, ವಿಕೇಂದ್ರೀಕೃತ. ಹೌದು, ಅದಕ್ಕೊಂದು ಸೆಂಟ್ರಲ್ ಆಫೀಸ್ ಇಲ್ಲ, ಸಿಇಒ ಇಲ್ಲ, ಅದರ ಪರವಾಗಿ ವಾದ ಮಂಡಿಸೋಕೆ ಅಥವಾ ಅದನ್ನ ಡಿಫೆಂಡ್ ಮಾಡೋಕೆ ಯಾರೂ ಇಲ್ಲ. ಸೊ ಬೇರೆ ಬೇರೆ ಆಯಾಮಗಳಿಂದ ಇದನ್ನ ನೋಡ್ಬೇಕಾಗುತ್ತೆ. ಈಗ ಈ ಶಕ್ತಿ ಬಳಕೆ ವಿಷಯವೇ ತಗೊಳ್ಳಿ. ಇದನ್ನ ಸುಮ್ನೆ ಹಾಗೆ ನೋಡೋದ್ಕಿಂತ ಇದು ಯಾವುದನ್ನ ಬದಲಾಯಿಸಬಹುದು ಅಂದ್ರೆ ಈಗಿರೋ ಸಿಸ್ಟಮ್ಸ್, ಅದರ ಜೊತೆ ಹೋಲ್ಸೋದ್ ಸರಿ ಇರಬಹುದಾ? ಓಕೆ, ಯಾವ ಸಿಸ್ಟಮ್ಸ್? ಉದಾಹರಣೆಗೆ ನಮ್ಮ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್, ಹಣಕಾಸು ವ್ಯವಸ್ಥೆ. ಓ, ಬ್ಯಾಂಕಿಂಗ್. ಹೌದು, ಭಾರತವನ್ನೇ ತಗೊಳ್ಳಿ. ಕೆಲವು ಅಂದಾಜಿವೆ, ಅಂದ್ರೆ ಸುಮಾರು 1,40,000 ಬ್ಯಾಂಕ್ ಬ್ರಾಂಚ್ಗಳು ಇರಬಹುದು. 1,40,000. ಓ. ಮತ್ತೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ATMಗಳು. ಇದು ರಫ್ ಎಸ್ಟಿಮೇಟ್ ಅಷ್ಟೇ, ಆದ್ರೆ ಒಂದು ಐಡಿಯಾ ಬರುತ್ತೆ. ಹೌದು ಹೌದು. ಈಗ ಯೋಚನೆ ಮಾಡಿ, ಈ ಲಕ್ಷಾಂತರ ಬ್ಯಾಂಕ್ ಬ್ರಾಂಚ್ಗಳು, ATMಗಳು ಇವನ್ನೆಲ್ಲ ನಡ್ಸೋಕೆ ಎಷ್ಟು ಶಕ್ತಿ ಬೇಕು? ಪ್ರತಿ ಬ್ರಾಂಚ್ನಲ್ಲಿ ಎಷ್ಟು ಕಂಪ್ಯೂಟರ್ ಇರುತ್ತೆ, ಸರ್ವರ್ಗಳು, ಪ್ರಿಂಟರ್ಗಳು, ಲೈಟ್ಗಳು, ಫ್ಯಾನ್ಗಳು, ಮತ್ತೆ ಮುಖ್ಯವಾಗಿ AC. ಹೌದು, AC ಇಲ್ದ ಆಗೋದೇ ಇಲ್ಲ. ಭಾರತದಂಥ ಬಿಸಿಲಿನ ದೇಶದಲ್ಲಿ ಆ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ಲೆ ಬಹುಶಃ ಲಕ್ಷಾಂತರ AC ಯೂನಿಟ್ಗಳು ಇರ್ಬೋದು. ದಿನ ಗಂಟೆಗಟ್ಲೆ ಓಡ್ತಿರ್ತವೆ. ನಿಜ. ಅದರ ಜೊತೆಗೆ ATM ಸೆಂಟರ್ಗಳು 24/7 ಕೆಲ್ಸ. ಅದಕ್ಕೂ ಕರೆಂಟ್ ಬೇಕು, AC ಬೇಕು, ಲೈಟಿಂಗ್ ಬೇಕು. ಇಷ್ಟೇ ಅಲ್ಲ, ಈ ಸಿಸ್ಟಮ್ಗೆ ಲಕ್ಷಾಂತರ ಜನ ಕೆಲಸ ಮಾಡ್ತಾರಲ್ವಾ, ಅವರೆಲ್ಲ ಆಫೀಸ್ಗೆ ಹೋಗ್ ಬರ್ತಾರೆ. ಅದಕ್ಕೆ ಫ್ಯೂಯಲ್ ಖರ್ಚಾಗುತ್ತೆ. ನೋಟು ಪ್ರಿಂಟ್ ಮಾಡೋದು, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಸೆಕ್ಯೂರಿಟಿ ಸಿಸ್ಟಮ್ಸ್. ಹೌದು, ಅದನ್ನೆಲ್ಲ ನಾವು ಯೋಚನೆ ಮಾಡೋದೇ ಇಲ್ಲ. ಇದೆಲ್ಲದರ ಶಕ್ತಿ ಬಳಕೆಯನ್ನ ಲೆಕ್ಕ ಹಾಕಿದ್ರೆ ಒಟ್ಟು ಪ್ರಮಾಣ ಇದೆಯಲ್ವಾ, ಅದು ಅಂಶ ದೊಡ್ಡದಾಗತ್ತೆ. ಕೆಲವು ಕ್ಯಾಲ್ಕುಲೇಷನ್ಸ್ ಪ್ರಕಾರ ಭಾರತದ ಬ್ಯಾಂಕಿಂಗ್ ಸಿಸ್ಟಮ್ ಒಂದೇ ಬಹುಶಃ ಒಂದು 10,000 ಮೆಗಾವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚೇ ವಿದ್ಯುತ್ ಬಳಸಬಹುದು ಅಂತ ಒಂದು ಅಂದಾಜಿದೆ. 10,000 ಮೆಗಾವ್ಯಾಟ್? ಅಬ್ಬಾ! ಅಷ್ಟು ಪವರ್ ಅಂದ್ರೆ ಸಣ್ಣ ಪುಟ್ಟ ನಗರಗಳಿಗೆ ಒಂದು ವರ್ಷ ಪೂರ್ತಿ ಕರೆಂಟ್ ಕೊಡಬಹುದು. ನೀವು ಹೇಳ್ತಿರೋ ಈ ಹೋಲಿಕೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ನಾವು ಬಿಟ್ಕಾಯಿನ್ ಪವರ್ ಬಗ್ಗೆ ಚಿಂತೆ ಮಾಡಬೇಕಾದ್ರೆ ನಮ್ಮ ಕಣ್ಣು ಮುಂದಿರುವ ಬ್ಯಾಂಕಿಂಗ್ ಸಿಸ್ಟಮ್ ಎಷ್ಟು ಪವರ್ ತಿನ್ನುತ್ತೆ ಅಂತ ಮರ್ತ್ಬಿಡ್ತೀವಿ ಅಂತಾನ? ಖಚಿತವಾಗಿ ಅದೇ ಪಾಯಿಂಟ್. ನಾವು ಕೇವಲ ಬಿಟ್ಕಾಯಿನನ್ನೇ ದೂರ್ತೇವೆ, ಆದ್ರೆ ಈ ಹೋಲಿಕೆ ಬರೀ ಭಾರತಕ್ಕೆ ಸೀಮಿತ ಅಲ್ಲ. ಇಡೀ ಜಗತ್ತಲ್ಲೇ ಇದೆ ಅಲ್ವಾ. ಅಮೆರಿಕ, ಯುರೋಪ್, ಜಪಾನ್, ಚೀನಾ ಎಲ್ಲಾ ದೇಶಗಳ ಬ್ಯಾಂಕಿಂಗ್ ಸಿಸ್ಟಮ್ನ ಪವರ್ ಕನ್ಸಂಪ್ಷನ್ ಸೇರಿದೆ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್ನ ಒಟ್ಟು ಕಾರ್ಬನ್ ಫುಟ್ಪ್ರಿಂಟ್ ಏನಿದೆ ಅದು ಬಿಟ್ಕಾಯಿನ್ಗಿಂತ ತುಂಬಾ ಜಾಸ್ತಿ ಇರ್ಬೋದು. ಆದ್ರೆ ಒಂದು ನಿಮಿಷ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೋದು ಸಮಾಜಕ್ಕೆ, ಎಕಾನಮಿಗೆ ಅಷ್ಟು ಮುಖ್ಯ ಅಲ್ವಾ? ನೂರಾರು ವರ್ಷಗಳಿಂದ ಇದೆ. ಹೌದು. ಅದೊಂದು ಸ್ಟೆಬಿಲಿಟಿ ತಂದಿದೆ. ಹಾಗಾಗಿ
ಅದು ಬಳಸೋ ಶಕ್ತಿಯನ್ನ ಒಂದು ಅನಿವಾರ್ಯ ಖರ್ಚು ಅಂತ ಅನ್ಕೋಬೋದಲ್ವೇ? ಆದರೆ ಬಿಟ್ಕಾಯಿನ್ ಅದು ಇನ್ನೂ ಅಷ್ಟು ಎಲ್ಲರೂ ಬಳಸ್ತಿಲ್ಲ, ಅದರ ಬೆಲೆನೂ ಸ್ಟೇಬಲ್ ಇಲ್ಲ. ಅದರ ಶಕ್ತಿ ಬಳಕೆಯನ್ನ ಇದರ ಜೊತೆ ಹೀಗೆ ನೇರವಾಗಿ ಹೋಲಿಸೋದು ಸರಿನಾ? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನಿಜ, ಟ್ರೆಡಿಷನಲ್ ಬ್ಯಾಂಕಿಂಗ್ ತುಂಬಾ ಅಗತ್ಯ ಸೇವೆಗಳನ್ನ ಕೊಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ನಾವು ಕೇಳಬೇಕಾದ ಪ್ರಶ್ನೆ ಏನಂದ್ರೆ, ಆ ಸೇವೆಗಳನ್ನ ಕೊಡೋಕೆ ಈಗ ಇರೋಷ್ಟು ದೊಡ್ಡ, ಅಷ್ಟು ಶಕ್ತಿ ಬಳಸೋ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಈಗ್ಲೂ ಇದೆಯಾ? ಆ ವಿಶೇಷವಾಗಿ ಈ ಡಿಜಿಟಲ್ ಯುಗದಲ್ಲಿ. ಸರಿ. ನೋಡಿ, ಬಿಟ್ಕಾಯಿನ್ ಅಥವಾ ಬೇರೆ ಬ್ಲಾಕ್ ಚೈನ್ ಆಧಾರಿತ ಸಿಸ್ಟಮ್ಗಳೇನಿದೆ, ಅವು ದುಡ್ಡು ಕಳಿಸೋದು, ವ್ಯಾಲ್ಯೂ ಸ್ಟೋರ್ ಮಾಡೋದು, ಇದನ್ನೆಲ್ಲ ಡಿಜಿಟಲ್ ಆಗಿ ವಿಕೇಂದ್ರೀಕೃತವಾಗಿ ಮಾಡೋಕೆ ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ನಮ್ಗೆ ನಿಜವಾಗ್ಲೂ ಲಕ್ಷಾಂತರ ಬ್ಯಾಂಕ್ ಬ್ರಾಂಚ್ಗಳು, ಎಟಿಎಂಗಳು, ಅದಕ್ಕೆ ಬಿಲ್ಡಿಂಗ್ಗಳು, ಎಕ್ವಿಪ್ಮೆಂಟ್ಸ್, ಎನರ್ಜಿ ಇಷ್ಟೆಲ್ಲ ಬೇಕಾ? ನಿಜ. ಈಗ ಯೋಚಿಸಿದ್ರೆ ಹೌದು ಅನ್ಸುತ್ತೆ. ನಾವು ಟ್ರೆಂಡ್ ನೋಡ್ಬೋದು. ಈಗಿನ ಜನರೇಷನ್ ಯಂಗ್ಸ್ಟರ್ಸ್ ಬ್ಯಾಂಕ್ ಬ್ರಾಂಚ್ಗೆ ಹೋಗೋದೇ ಕಮ್ಮಿ ಆಗಿದೆ. ಹೌದು, ಆನ್ಲೈನ್ನಲ್ಲೇ ಎಲ್ಲ. ಹೌದು, ಭಾರತದಲ್ಲಿ ಯುಪಿಐ ಬಂದ್ಮೇಲಂತೂ ಕ್ಯಾಶ್ ಬಳಕೆ, ಎಟಿಎಂ ಮೇಲೆ ಡಿಪೆಂಡ್ ಆಗೋದು ತುಂಬಾನೇ ಕಡಿಮೆ ಆಗಿದೆ ಅಲ್ವಾ? ಖಂಡಿತ. ಆಲ್ಮೋಸ್ಟ್ ಎಲ್ಲಾ ಟ್ರಾನ್ಸಾಕ್ಷನ್ ಮೊಬೈಲ್ನಲ್ಲೇ ಆಗುತ್ತೆ ಅಂದ್ಮೇಲೆ ಈ ಹಳೇ ಸಿಸ್ಟಮ್ನ ಇಷ್ಟು ದೊಡ್ಡ ಹೆಜ್ಜೆ ಗುರುತನ್ನ ಹೊತ್ಕೊಂಡು ಹೋಗ್ಬೇಕಾ ಅನ್ನೋದು ಪ್ರಶ್ನೆ. ಓ, ಹಾಗಾದ್ರೆ ನೀವು ಹೇಳೋ ಪ್ರಕಾರ ಬಿಟ್ಕಾಯಿನ್ ಅಂತ ಸಿಸ್ಟಮ್ಗಳು ಬರೀ ಶಕ್ತಿ ಬಳಸೋದಲ್ಲ, ಬದಲಾಗಿ ಈಗಿರೋ ತುಂಬಾ ಶಕ್ತಿ ಬೇಕಾಗಿರೋ ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ನೇ ಕಡಿಮೆ ಮಾಡಿ ಲಾಂಗ್ ಟರ್ಮ್ನಲ್ಲಿ ಒಟ್ಟಾರೆ ಶಕ್ತಿ ಬಳಕೆಯನ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡಬಹುದು ಅಂತನಾ? ಇದು ವಾದವನ್ನೇ ಉಲ್ಟಾ ಮಾಡ್ದ ಹಾಗಾಯ್ತು. ಹೌದು, ಅದೇ ಪಾಯಿಂಟ್. ಇದೇ ದೃಷ್ಟಿಕೋನ ಬದಲಾವಣೆ. ಬಿಟ್ಕಾಯಿನ್ನ ಶಕ್ತಿ ಬಳಕೆಯನ್ನ ಒಂದೇಯಾಗಿ ನೋಡಿ ಇದು ಪ್ರಾಬ್ಲಮ್ ಅಂತ ಲೇಬಲ್ ಹಚ್ಚೋ ಬದಲು ಅದು ಯಾವುದಕ್ಕೆ ಪರ್ಯಾಯ ಆಗಬಹುದು ಮತ್ತೆ ಆ ಈಗಿನ ಸಿಸ್ಟಮ್ನ ಖರ್ಚುಗಳು ಏನು ಅಂತ ಹೋಲಿಸಬೇಕು. ಅಲ್ಟಿಮೇಟ್ಲಿ ಇದು ಒಂದು ಚಾಯ್ಸ್ ಪ್ರಶ್ನೆ ಆಗುತ್ತೆ. ಟ್ರೆಡಿಷನಲ್ ಸಿಸ್ಟಮ್ನ ದೊಡ್ಡ ಎನರ್ಜಿ ಯೂಸೇಜ್, ಅದರ ಮೇಂಟೆನೆನ್ಸ್ ಕಾಸ್ಟ್, ಸೆಂಟ್ರಲೈಸ್ಡ್ ಕಂಟ್ರೋಲ್ನ ರಿಸ್ಕ್ಗಳು ಇದೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಬಿಟ್ಕಾಯಿನ್ ಅಂಥ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ನ ಎನರ್ಜಿ ಯೂಸೇಜ್, ಅದರ ಸೆಕ್ಯೂರಿಟಿ ಫೀಚರ್ಸ್ ಮತ್ತು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ ಅನ್ನೋದು. ಸರಿ, ಈ ಹೋಲಿಕೆ ನಿಜಕ್ಕೂ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೊಡುತ್ತೆ. ಆದರೆ ಬಿಟ್ಕಾಯಿನ್ ಎನರ್ಜಿ ಬಗ್ಗೆ ಮಾತಾಡುವಾಗ ಬರೀ ಟ್ರೆಡಿಷನಲ್ ಬ್ಯಾಂಕಿಂಗ್ ಜೊತೆ ಹೋಲಿಸಿದ್ರೆ ಸಾಕಾಗುತ್ತಾ? ಇನ್ನು ಬೇರೆ ಆಯಾಮಗಳು ಇವೆ ಅಲ್ವಾ? ಈಗ ಶಕ್ತಿ ಎಲ್ಲಿಂದ ಬರುತ್ತೆ ಅನ್ನೋದು. ಖಂಡಿತವಾಗಿಯೂ ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಬಿಟ್ಕಾಯಿನ್ ಎಷ್ಟು ಕರೆಂಟ್ ಬಳಸ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್, ಆ ಕರೆಂಟ್ ಎಲ್ಲಿಂದ ಬರುತ್ತೆ ಅನ್ನೋದು. ಪ್ರೂಫ್ ಆಫ್ ವರ್ಕ್ ಮೈನಿಂಗ್ನ ಒಂದು ನೇಚರ್ ಏನಂದ್ರೆ, ಮೈನರ್ಗಳು ಯಾವಾಗ್ಲೂ ಅಗ್ಗದ ಕರೆಂಟ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾರೆ. ಹೌದು, ಲಾಭ ಮಾಡ್ಬೇಕಲ್ಲ. ಹೌದು, ಅವರ ಮೇನ್ ಖರ್ಚು ಎಲೆಕ್ಟ್ರಿಸಿಟಿ, ಸೊ ಅದನ್ನ ಕಡಿಮೆ ಮಾಡ್ಲೇಬೇಕು. ಇದರಿಂದ ಏನಾಗಿದೆ ಅಂದ್ರೆ, ಕೆಲವು ಕಡೆ ಈಗ ಜಲವಿದ್ಯುತ್ ಅಥವಾ ಭೂಶಾಖದ ಶಕ್ತಿ ಅಥವಾ ಹೆಚ್ಚುವರಿಯಾಗಿ ಸಿಗೋ ನವೀಕರಿಸಬಹುದಾದ ಶಕ್ತಿ, ರಿನ್ಯೂಬಲ್ ಎನರ್ಜಿ, ಅದು ಚೀಪಾಗಿದ್ರೆ ಮೈನಿಂಗಲ್ಲಿ ಜಾಸ್ತಿ ಆಗತ್ತೆ. ಓ, ಹೌದಾ? ಹೌದು. ಉದಾಹರಣೆಗೆ ಐಸ್ಲ್ಯಾಂಡ್, ಕೆನಡಾದ ಕೆಲವು ಜಾಗಗಳು, ಅಥವಾ ಮೊದಲು ಚೈನಾದ ಸಿಚುವಾನ್ ಪ್ರಾಂತ್ಯದಲ್ಲಿ ಅಲ್ಲಿ ಹೈಡ್ರೋ ಪವರ್ ಜಾಸ್ತಿ ಇದ್ದಾಗ ಹೀಗಾಗ್ತಿತ್ತು. ಆದ್ರೆ ಇದರ ಇನ್ನೊಂದು ಸೈಡ್ ಕೂಡ ಇದೆ. ಕೆಲವು ಕಡೆ ಕಲ್ಲಿದ್ದಲು ಅಥವಾ ನ್ಯಾಚುರಲ್ ಗ್ಯಾಸ್ನಿಂದ ಬರೋ ಕರೆಂಟ್ ಚೀಪ್ ಇರುತ್ತೆ. ಓ, ಫಾಸಿಲ್ ಫ್ಯೂಯಲ್ಸ್. ಹೌದು, ಅಂಥ ಜಾಗಗಳಲ್ಲಿ ಮೈನಿಂಗ್ ಜಾಸ್ತಿ ಆದ್ರೆ ಆಗ ಬಿಟ್ಕಾಯಿನ್ನ ಪರಿಸರ ಪ್ರಭಾವ ನೆಗೆಟಿವ್ ಆಗತ್ತೆ. ಕಜಾಕಿಸ್ತಾನ್ ಅಥವಾ ಅಮೆರಿಕಾದ ಕೆಲವು ಸ್ಟೇಟ್ಸ್ನಲ್ಲಿ ಈ ತರಹ ಪರಿಸ್ಥಿತಿ ಇದೆ. ಸರಿ. ಈಗ ಸದ್ಯಕ್ಕೆ ಬಿಟ್ಕಾಯಿನ್ ನೆಟ್ವರ್ಕ್ ಗ್ಲೋಬಲಿ ಎಷ್ಟು % ರಿನ್ಯೂಬಲ್ ಎನರ್ಜಿ ಬಳಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಕರೆಕ್ಟಾದ ಎಲ್ಲರೂ ಒಪ್ಪುವಂಥ ನಂಬರ್ ಇಲ್ಲ. ಹೌದಾ? ಡೇಟಾ ಇಲ್ವಾ? ಬೇರೆ ಬೇರೆ ರಿಸರ್ಚ್ಗಳು ಬೇರೆ ಹೇಳ್ತವೆ. ಕೆಲವರು 30% ಅಂತಾರೆ, ಕೆಲವರು 70% ವರೆಗೂ ಇದೆ ಅಂತಾರೆ. ಆದ್ರೆ ಬಿಟ್ಕಾಯಿನ್ ಮೈನಿಂಗ್ ಕೌನ್ಸಿಲ್ ಅಂತ ಒಂದು ಇಂಡಸ್ಟ್ರಿ ಗ್ರೂಪ್ ಇದೆ. ಅವರು ತಮ್ಮ ಮೆಂಬರ್ಸ್ ರಿನ್ಯೂಬಲ್ ಎನರ್ಜಿ ಜಾಸ್ತಿ ಬಳಸ್ತಿದ್ದಾರೆ ಅಂತ ಹೇಳ್ಕೊಳ್ತಾರೆ. ಆದ್ರೆ ಈ ವಿಷಯದಲ್ಲಿ ಇನ್ನೂ ಟ್ರಾನ್ಸ್ಪರೆನ್ಸಿ ಬೇಕು. ಹಾಗಾದ್ರೆ ಶಕ್ತಿಯ ಮೂಲ ಯಾವುದು ಅನ್ನೋದು ಒಂದು ದೊಡ್ಡ ಫ್ಯಾಕ್ಟರ್ ಆಯಿತು. ಇನ್ನೊಂದು ಪ್ರಶ್ನೆ, ಈ ಮೈನಿಂಗ್ ಪ್ರೋಸೆಸ್ ಇದೆಯಲ್ವಾ, ಅದು ಟೆಕ್ನಿಕಲಿ ಇಂಪ್ರೂವ್ ಆಗ್ತಿದ್ಯಾ? ಅಂದ್ರೆ ಕಡಿಮೆ ಕರೆಂಟ್ನಲ್ಲಿ ಹೆಚ್ಚು ಕೆಲಸ ಮಾಡೋ ತರಹ ಎಫಿಷಿಯನ್ಸಿ. ಹೌದು, ಟೆಕ್ನಿಕಲ್ ಎಫಿಷಿಯನ್ಸಿ ಅಂತೂ ಖಂಡಿತ ಜಾಸ್ತಿ ಆಗ್ತಿದೆ. ಪ್ರತಿ ಕೆಲವು ವರ್ಷಕ್ಕೆ ಹೊಸ ಜನರೇಷನ್ ಮೈನಿಂಗ್ ಹಾರ್ಡ್ವೇರ್ ಬರುತ್ತೆ. ಆ ASI6 ಇದೆಯಲ್ವಾ, ಅವು ಮೊದಲಿಗಿಂತ ಜಾಸ್ತಿ ಪವರ್ಫುಲ್ ಆದ್ರೆ ಕಡಿಮೆ ಕರೆಂಟ್ ಬಳಸೋ ತರ ಬರ್ತವೆ.
ಅಂದ್ರೆ ಹಳೆ ಮಷಿನ್ಗಿಂತ ಕಡಿಮೆ ಪವರ್ನಲ್ಲಿ ಹೆಚ್ಚು ಹ್ಯಾಶ್ ರೇಟ್ ಅದೇ ಕಂಪ್ಯೂಟಿಂಗ್ ಪವರ್ ಸಿಗುತ್ತೆ. ಓಕೆ, ಅದು ಒಳ್ಳೇದು ತಾನೇ? ಹೌದು, ಆದ್ರೆ ಇಲ್ಲೊಂದು ಪ್ಯಾರಡಾಕ್ಸ್ ಇದೆ. ಹಾರ್ಡ್ವೇರ್ ಎಫಿಷಿಯನ್ಸಿ ಜಾಸ್ತಿ ಆದ ಹಾಗೆ ಇನ್ನೂ ಹೆಚ್ಚು ಜನ ಮೈನಿಂಗ್ಗೆ ಬರ್ತಾರೆ. ಹೌದು. ಆಗ ನೆಟ್ವರ್ಕ್ನ ಒಟ್ಟು ಹ್ಯಾಶ್ ರೇಟ್ ಜಾಸ್ತಿ ಆಗುತ್ತೆ. ಈಗ ಬಿಟ್ಕಾಯಿನ್ ಪ್ರೋಟೋಕಾಲ್ ಡಿಸೈನ್ ಹೇಗಿದೆ ಅಂದ್ರೆ, ಪ್ರತಿ 10 ನಿಮಿಷಕ್ಕೆ ಒಂದು ಬ್ಲಾಕ್ ಬರೋ ತರಹ ಮಾಡೋಕೆ ಆ ಪಜಲ್ನ ಕಷ್ಟ ಇದೆಯಲ್ವಾ, ಮೈನಿಂಗ್ ಡಿಫಿಕಲ್ಟಿ, ಅದನ್ನ ಆಟೋಮ್ಯಾಟಿಕ್ ಆಗಿ ಅಡ್ಜಸ್ಟ್ ಮಾಡುತ್ತೆ. ಅಂದ್ರೆ ಹ್ಯಾಶ್ ರೇಟ್ ಜಾಸ್ತಿ ಆದ್ರೆ ಪಜಲ್ ಇನ್ನೂ ಕಷ್ಟ ಆಗುತ್ತೆ. ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಆದ್ರೂ ಓವರಾಲ್ ಪವರ್ ಯೂಸೇಜ್ ಕಡಿಮೆ ಆಗದೆ ಇರ್ಬೋದಾ? ಎಕ್ಸಾಕ್ಟ್ಲಿ. ಇಂಡಿವಿಜುವಲ್ ಮಷಿನ್ಗಳು ಎಫಿಷಿಯಂಟ್ ಆಗ್ತಿದ್ರೂ ನೆಟ್ವರ್ಕ್ನ ಒಟ್ಟು ಶಕ್ತಿ ಬಳಕೆ ಹೆಚ್ಚು ಕಡಿಮೆ ಸ್ಟೇಬಲ್ ಇರ್ಬೋದು ಅಥವಾ ಜಾಸ್ತಿನೇ ಆಗ್ತಿರ್ಬೋದು. ಅದು ಬಿಟ್ಕಾಯಿನ್ ಬೆಲೆ, ಮೈನರ್ಗಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೂ ಈ ಎಫಿಷಿಯನ್ಸಿ ಮೇಲಿನ ಫೋಕಸ್ ಇದೆಯಲ್ವಾ, ಅದು ಮೈನರ್ಗಳನ್ನ ಕಡಿಮೆ ಶಕ್ತಿ ಬಳಸೋ ಟೆಕ್ನಾಲಜಿ ಕಡೆಗೆ ಮತ್ತೆ ಅಗ್ಗದ ಅಥವಾ ರಿನ್ಯೂಯಬಲ್ ಎನರ್ಜಿ ಕಡೆಗೆ ತಳ್ಳುತ್ತೆ ಅಂತ ಹೇಳ್ಬೋದು. ಇದು ಕಾಂಪ್ಲೆಕ್ಸ್ ಡೈನಮಿಕ್ಸ್ ಇದೆ ಇದರ ಹಿಂದೆ. ನಾವು ಈಗ ಪ್ರೂಫ್ ಆಫ್ ವರ್ಕ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಶಕ್ತಿ ಬಳಕೆಯನ್ನೇ ಕಡಿಮೆ ಮಾಡೋ ಬೇರೆ ದಾರಿಗಳಿಲ್ವಾ ಕ್ರಿಪ್ಟೋದಲ್ಲಿ? ಖಂಡಿತ ಇವೆ. ಇದು ಚರ್ಚೆಯ ಇನ್ನೊಂದು ಮುಖ್ಯ ಭಾಗ. ಪ್ರೂಫ್ ಆಫ್ ಸ್ಟೇಕ್ ಅಂತ ಕೇಳಿರ್ಬೋದು, POS. ಹೌದು, POS. ಅದು ಮೇನ್ ಆಲ್ಟರ್ನೇಟಿವ್. POWನಲ್ಲಿ ಮೈನರ್ಗಳು ಕಂಪ್ಯೂಟಿಂಗ್ ಪವರ್ ಬಳಸಿ ಕಾಂಪೀಟ್ ಮಾಡಿದ್ರೆ, POSನಲ್ಲಿ ವ್ಯಾಲಿಡೇಟರ್ಸ್ ಅಂತ ಇರ್ತಾರೆ. ಅವರು ತಮ್ಮ ಹತ್ರ ಇರೋ ಕಾಯಿನ್ಗಳನ್ನ ಸ್ಟೇಕ್ ಮಾಡ್ತಾರೆ, ಅಂದ್ರೆ ಒತ್ತೆ ಇಡೋ ತರ. ಓಕೆ. ಅದ್ರ ಮೂಲಕ ನೆಟ್ವರ್ಕ್ ಸೆಕ್ಯೂರ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ಸ್ ವೆರಿಫೈ ಮಾಡ್ತಾರೆ. ಅದರಲ್ಲಿ ಪಜಲ್ ಸಾಲ್ವಿಂಗ್ ಇರಲ್ವಾ? ಇಲ್ಲ, ಆ ಕಾಂಪಿಟೇಷನ್ ಇಲ್ಲ. ಅದಕ್ಕೆ POS ಸಿಸ್ಟಮ್ಗಳು POWಗಿಂತ ಅಂದ್ರೆ ಸುಮಾರು 99%ಗಿಂತ ಹೆಚ್ಚು ಕಡಿಮೆ ಶಕ್ತಿ ಬಳಸ್ತವೆ. 99%? ಅಷ್ಟು ವ್ಯತ್ಯಾಸ ಇದೆಯಾ? ಹೌದು, ಅಷ್ಟು ದೊಡ್ಡ ವ್ಯತ್ಯಾಸ. ಈಗ ನೋಡಿ, ಎರಡನೇ ಅತಿದೊಡ್ಡ ಕ್ರಿಪ್ಟೋ ಈಥೀರಿಯಂ ಇದೆಯಲ್ವಾ, ಇಥೀರಿಯಂ, ಅದು ರೀಸೆಂಟ್ ಆಗಿ POW ಇಂದ POSಗೆ ಚೇಂಜ್ ಆಯಿತು. ಅದು ಸಕ್ಸಸ್ಫುಲ್ ಕೂಡ ಆಗಿದೆ. ಇದು ಒಂದು ದೊಡ್ಡ ಉದಾಹರಣೆ. ಹಾಗಾದ್ರೆ ಬಿಟ್ಕಾಯಿನ್ ಯಾಕೆ POSಗೆ ಹೋಗ್ತಿಲ್ಲ? ಬಿಟ್ಕಾಯಿನ್ ಕಮ್ಯುನಿಟಿಯಲ್ಲಿ ಅದರ ಬಗ್ಗೆ ಸದ್ಯಕ್ಕೆ ಸೀರಿಯಸ್ ಆಗಿ ಯಾರೂ ಮಾತಾಡ್ತಿಲ್ಲ. ಬಿಟ್ಕಾಯಿನ್ನ ಮೇನ್ ಸಪೋರ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ, POW ಇದೆಯಲ್ವಾ, ಅದರ ಸೆಕ್ಯೂರಿಟಿ ಮಾಡೆಲ್ ತುಂಬಾ ಸ್ಟ್ರಾಂಗ್, ಪ್ರೂವೆನ್ ಅಂತ. ಓಕೆ. ಅವರ ಪ್ರಕಾರ ಆ ಶಕ್ತಿ ಬಳಕೆ ಅನ್ನೋದು ಆ ನೆಟ್ವರ್ಕ್ನ ಸೆಕ್ಯೂರಿಟಿಗೆ, ಅದರ ಭದ್ರತೆಗೆ ನಾವು ಕೊಡ್ತಿರೋ ಬೆಲೆ ಅಂತ. ಅದನ್ನ ಕಾಂಪ್ರಮೈಸ್ ಮಾಡೋಕೆ ಅವ್ರು ರೆಡಿ ಇಲ್ಲ. ಆದ್ರೂ POSನಂತ ಆಲ್ಟರ್ನೇಟಿವ್ಸ್ ಇದೆ, ಅದು ವರ್ಕ್ ಆಗತ್ತೆ ಅನ್ನೋದು ಗಮನಿಸಬೇಕಾದ ವಿಷಯ. ಸರಿ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಬಿಟ್ಕಾಯಿನ್ನ ಶಕ್ತಿ ಬಳಕೆಯ ಚಿತ್ರಣ ನಾವು ಶುರುವಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಬಹಳ ಕಾಂಪ್ಲೆಕ್ಸ್ ಆಗಿದೆ. ಇದು ಬರೀ ಶಕ್ತಿ ವೇಸ್ಟ್ ಅನ್ನೋ ಅಷ್ಟು ಸಿಂಪಲ್ ವಿಷಯ ಅಲ್ಲ. ಹೌದು, ನಾವು ಈ ಚರ್ಚೆಯನ್ನೇ ರೀಫ್ರೇಮ್ ಮಾಡಬೇಕು ಅನ್ಸುತ್ತೆ. ಪ್ರಶ್ನೆ ಬರೀ ಬಿಟ್ಕಾಯಿನ್ ಶಕ್ತಿ ಬಳಸುತ್ತಾ ಅಂತಲ್ಲ, ಬದಲಿಗೆ ಆ ಶಕ್ತಿ ಬಳಸಿ ನಮ್ಗೆ ಸಿಗ್ತಿರೋ ವ್ಯಾಲ್ಯೂ ಏನು, ಮತ್ತೆ ಅದರ ಆಲ್ಟರ್ನೇಟಿವ್ಸ್ ಇದೆಯಲ್ವಾ, ಅದರ ಶಕ್ತಿ ಬಳಕೆ, ಅದರ ಖರ್ಚುಗಳೇನು ಅಂತ ಕೇಳಬೇಕು. ಬಿಟ್ಕಾಯಿನ್ ಸಪೋರ್ಟರ್ಸ್ ಹೇಳೋ ಹಾಗೆ ಈ ಶಕ್ತಿ ಬಳಕೆ ಇದೆಯಲ್ವಾ, ಇದು ಪ್ರಪಂಚದ ಮೊದಲ ನಿಜವಾದ ವಿಕೇಂದ್ರೀಕೃತ ಸೆನ್ಸಾರ್ಶಿಪ್ ತಡೆಯೋ ಗ್ಲೋಬಲ್ ಫೈನಾನ್ಷಿಯಲ್ ನೆಟ್ವರ್ಕ್ ಅನ್ನು ಸೆಕ್ಯೂರ್ ಮಾಡೋಕೆ ಬೇಕಾದ ಬೆಲೆ ಅಂತ. ಅವರು ಇದನ್ನ ಚಿನ್ನ ತೆಗೆಯೋಕಾಗೋ ಶಕ್ತಿ ಬಳಕೆಗೆ ಅಥವಾ ಟ್ರೆಡಿಷನಲ್ ಫೈನಾನ್ಸ್ ಸಿಸ್ಟಮ್ನ ದೊಡ್ಡ ಶಕ್ತಿ ಬಳಕೆಗೆ ಹೋಲಿಸ್ತಾರೆ. ಶಕ್ತಿ ಬೇಕೇ ಬೇಕು, ಅದು ಬ್ಯಾಂಕಿಂಗ್ ಇರ್ಲಿ, ಇಂಟರ್ನೆಟ್ ಇರ್ಲಿ ಅಥವಾ ಬಿಟ್ಕಾಯಿನ್ ಇರ್ಲಿ. ಮುಖ್ಯವಾದದ್ದೇನು ಅಂದ್ರೆ, ಆ ಶಕ್ತಿಯನ್ನ ಎಷ್ಟು ಎಫಿಷಿಯಂಟ್ ಆಗಿ ಬಳಸ್ತಿದೀವಿ, ಅದರ ಸೋರ್ಸ್ ಏನು ಮತ್ತು ಅದರಿಂದ ಸಮಾಜಕ್ಕೆ ಸಿಗ್ತಿರೋ ಬೆನಿಫಿಟ್ಸ್ ಏನು ಅಂತ ತುಲನೆ ಮಾಡೋದು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಅಂತ ಒಂದೆರಡು ಮಾತಲ್ಲಿ ಹೇಳೋದಾದ್ರೆ, ಬಿಟ್ಕಾಯಿನಿನ ಶಕ್ತಿ ಬಳಕೆ ನಿಸ್ಸಂದೇಹವಾಗಿ ದೊಡ್ಡದಿದೆ. ಅದರ ಪರಿಸರ ಪ್ರಭಾವವನ್ನು ಸೀರಿಯಸ್ ಆಗಿ ತಗೋಬೇಕು, ಅದರಲ್ಲಿ ಡೌಟ್ ಇಲ್ಲ. ಆದರೆ ಈ ವಿಷಯವನ್ನ ನಾವೊಂದು ವಿಶಾಲವಾದ ಕಾಂಟೆಕ್ಸ್ಟ್ನಲ್ಲಿ ನೋಡಬೇಕು. ಒಂದು, ಅದು ಯಾವುದನ್ನ ಬದಲಾಯಿಸಬಹುದು ಅಂದ್ರೆ ಟ್ರೆಡಿಷನಲ್ ಫೈನಾನ್ಸ್ ಸಿಸ್ಟಮ್ ಅದರ ಶಕ್ತಿ ಬಳಕೆಯ ಜೊತೆ ಹೋಲಿಸಬೇಕು. 2, ಬಳಸೋ ಶಕ್ತಿಯ ಮೂಲ ಯಾವುದು, ರಿನ್ಯೂವಬಲ್ಸ್ ಅಥವಾ ಫಾಸಿಲ್ ಫ್ಯೂಲ್ಸ್. ಮೈನಿಂಗ್ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ಸ್ ಆಗ್ತಿದೆಯಾ, ಮತ್ತೆ ಪ್ರೂಫ್ ಆಫ್ ಸ್ಟೇಕ್ನಂತಹ ಕಡಿಮೆ ಶಕ್ತಿ ಬಳಸೋ ಪರ್ಯಾಯಗಳೂ ಇವೆ. ಈ ಎಲ್ಲಾ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು. ನಿಖರವಾಗಿ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೇಕು. ಬಿಟ್ಕಾಯಿನ್ ಅನ್ನ ಬರೀ ಒಂದು ಎನರ್ಜಿ ಗಜ್ಲರ್ ಅಂತ ದೂರದಿಂದ ನೋಡಿ ಬಯೋದ್ರಿಂದ, ಅದನ್ನ ಈಗಿರೋ ಸಿಸ್ಟಮ್ಸ್ ಜೊತೆ, ಫ್ಯೂಚರ್ ಟೆಕ್ನಾಲಜಿ ಸಾಧ್ಯತೆಗಳ ಜೊತೆ ಹೋಲಿಸಿ ಅದರ ಒಟ್ಟಾರೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡೋ ಕಡೆಗೆ ಹೋಗ್ಬೇಕು. ಈ ಎನರ್ಜಿ ಡಿಬೇಟ್ ಇದೆಯಲ್ವಾ, ಅದು ಇನ್ನೂ ಸೂಕ್ಷ್ಮವಾಗಬೇಕು.
ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಕೊನೆಯ ಪ್ರಶ್ನೆ ಯೋಚನೆ ಮಾಡೋಕೆ. ನಾವು ಹೊಸ ಟೆಕ್ನಾಲಜಿಗಳ, ವಿಶೇಷವಾಗಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡಿಜಿಟಲ್ ಸಿಸ್ಟಮ್ನಿಂದ ಬದಲಾಯಿಸೋಕೆ ಟ್ರೈ ಮಾಡೋ ಟೆಕ್ನಾಲಜಿಗಳ ಎನ್ವೈರ್ಮೆಂಟಲ್ ಕಾಸ್ಟ್ ಅನ್ನ ಹೇಗೆ ಅಳಿಬೇಕು? ಅವು ಯಾವುದನ್ನ ತೆಗೆದು ಹಾಕೋಕೆ ಬಂದಿವೆಯೋ ಆ ಹಳೆ, ಬಹುಶಃ ಕಡಿಮೆ ಎಫಿಷಿಯೆಂಟ್ ಆದ ಸಿಸ್ಟಮ್ನ ಒಟ್ಟಾರೆ ಖರ್ಚುಗಳನ್ನ ಅಂದ್ರೆ ಶಕ್ತಿ ಬಳಕೆ, ರಿಸೋರ್ಸ್ ಬಳಕೆ, ಮೇಂಟೆನೆನ್ಸ್ ಎಲ್ಲ ಅದನ್ನ ಪರಿಗಣಿಸದೆ ಬರೀ ಹೊಸ ಟೆಕ್ನಾಲಜಿಯ ಒಂದೇ ಒಂದು ಆಸ್ಪೆಕ್ಟ್ ಮೇಲೆ ಇಲ್ಲಿ ಶಕ್ತಿ ಬಳಕೆ ಫೋಕಸ್ ಮಾಡೋದು ಸರಿನಾ? ಬಿಟ್ಕಾಯಿನ್ನ ಶಕ್ತಿ ಬಳಕೆಯ ಮೇಲಿನ ಈ ಏಕೈಕ ಗಮನದಿಂದ ನಾವು ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ನ ಎನರ್ಜಿ ಟ್ರಾನ್ಸಿಷನ್ನ ದೊಡ್ಡ ಚಿತ್ರಣವನ್ನ ಮತ್ತೆ ಅದರಲ್ಲಿ ಬ್ಲಾಕ್ ಚೈನ್ ಅಂತ ಟೆಕ್ನಾಲಜಿಗಳು ಏನ್ ಪಾತ್ರ ವಹಿಸ್ಬೋದು ಅನ್ನೋದನ್ನ ಮಿಸ್ ಮಾಡ್ಕೊಳ್ತಿದ್ದೀವ? ಇದ್ರ ಬಗ್ಗೆ ಯೋಚಿಸಿ.